ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಈ ಬಾಳೆಹಣ್ಣು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ತಮಿಳ್ನಾಡು ಕಡೆ ತುಂಬಾ ಬೆಳೀತಾರೆ ರೆಡ್ ಬನಾನಾ. ಕೇರಳ, ಕರ್ನಾಟಕ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ ಕಡೆ ಎಲ್ಲ ಬೆಳೀತಾರೆ. ಬಟ್ ತುಂಬ ಬೆಳೆಯೋದು ಅಂದರೆ ತಮಿಳ್ನಾಡು ಕಡೆ. ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿನೇ, ತಿನ್ನೋರು ಸಹ ತುಂಬ ಕಮ್ಮಿನೇ ಅಂತ ನನಗನ್ಸುತ್ತೆ. ಇದು ನಮ್ಮ ಗಾರ್ಡನಲ್ಲಿ ನಾವು ಹಾಕಿದ್ವಿ. ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಅಲ್ವಾ? ಜನಕ್ಕೆ ನೋಡಿದ್ರೇ ಗೊತ್ತಾಗುತ್ತೆ. ಬಾಳೆ ಗಿಡನ ಕಟ್ ಮಾಡಿದ್ರೆ ಅದರೊಳಗಡೆ ನೀರು ಬರುತ್ತೆ ದಿಂಡಲ್ಲಿ. ಸೊ ಅದು ತುಂಬಾ ಆರೋಗ್ಯದ ಬೆನಿಫಿಟ್ಸ್ ಇದೆ ಅದರಲ್ಲಿ. ನಾವಿವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀವಿ. ನಮಗೂ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಬಟ್ ಕೆಲವೊಂದು ವೀಡಿಯೋಗಳನ್ನು ನೋಡಿ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಈ ದಿಂಡನ್ನು ಕಟ್ ಮಾಡಿ ಅದರೊಳಗಡೆ ಒಂದು ಚಾಕುವಿನಿಂದ ಆ ದಿಂಡು ಪೂರ್ತಿ ಒಳಗಡೆ ನಿಮಗೆ ಎಷ್ಟು ಆಳ ಬೇಕೋ ಅಷ್ಟು ಗಂಟ ನೀವು ಅದನ್ನು ಕಟ್ ಮಾಡ್ಕೋಬೋದು. ಕಟ್ ಮಾಡಿದ್ದಾದಮೇಲೆ ಸ್ವಲ್ಪ ಮೆಣಸು, ಮೆಂತ್ಯ ಮತ್ತು ಜೀರಿಗೆನ ಕುಟ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ. ಅದನ್ನು ಇದರೊಳಗಡೆ ಹಾಕಿ ಎಲೆನೋ ಇಲ್ಲ ಬಟ್ಟೆನೋ ಹಾಕಿ ಗಟ್ಟಿಯಾಗಿ ಕಟ್ಟಿಬಿಡಿ. ಒಂದು ಓವರ್ ನೈಟ್ ಫುಲ್ಲು ಹಾಗೇ ಇರಲಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಹೋಗಿ ಅದನ್ನು ನೀವೊಂದು ಗ್ಲಾಸ್ಗೆ ಒಂದು ಟೀ ಸೋಸೋದಿರುತ್ತಲ್ವ ಅದ್ರ ಸಹಾಯದಿಂದ ಅದನ್ನು ಸೋಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಫುಲ್ಲು ಕುಡಿಬೋದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಸ್ವಲ್ಪ ಹೊಗರು ಅಂತಾರಲ್ವ, ಹೊಗರಾಗಿತ್ತು. ಬಟ್ ಓಕೆ, ನಾಟ್ ಬ್ಯಾಡ್. ಬೇಸಿಗೆಯಲ್ಲಿ ಆಗಲಿ ಯಾವಾಗಾದರೂ ಆಗಲಿ ನಿಮಗೆ ಬಾಡಿ ಹೀಟ್ ಆದಾಗ ಇದು ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ನಿಮ್ಮ ದೇಹನ ತಂಪು ಮಾಡುತ್ತೆ. ಮತ್ತು ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಕೂಡ ತುಂಬಾ ಉಪಯುಕ್ತ ಅಂತ ಹೇಳ್ತೀನಿ. ಮತ್ತು ಮೂತ್ರಪಿಂಡ, ಕಿಡ್ನಿ ಸ್ಟೋನ್ ಅಂತಾರಲ್ವ, ಅದಕ್ಕೂ ಕೂಡ ಬಂದವ್ರಿಗೂ ತುಂಬ ಬೆನಿಫಿಟ್ಸ್ ಆಗುತ್ತೆ. ಬರದೇ ಇದ್ದವ್ರಿಗೂ ಕೂಡ ನೀವು ಆಗಾಗ ಇದು ಕುಡಿತಾ ಇದ್ದರೆ ನಿಮಗೆ ಬರೋದಿಲ್ಲ ಕಿಡ್ನಿ ಸ್ಟೋನ್ ಅನ್ನೋದು. ಮತ್ತು ಏನಾದರೂ ದೇಹದಲ್ಲಿ ಏನಾದರೂ ವಿಷಕಾರಿ ಅಂಶ ಇರುತ್ತಲ್ವ, ಅದನ್ನು ಕೂಡ ನೀರನ್ನ ಕುಡಿಯೋದ್ರಿಂದ ಅದು ದೇಹದಿಂದ ಆಚೆ ಹೋಗುತ್ತೆ. ಮತ್ತು ವೆಯ್ಟ್ ಲಾಸ್ಗೆ ಮತ್ತು ಸ್ಕಿನ್ ಗ್ಲೋಗೆ ಮತ್ತು ಬಾಡೀಲಿ ಏನಾದರೂ ನಿಶಕ್ತಿ ಇದ್ದರೆ ಸ್ವಲ್ಪ ಎನರ್ಜಿ ಕೊಡುತ್ತೆ. ಕೆಲವ್ರಿಗೆ ಹೊಟ್ಟೆ ಆಗಾಗ ಉರಿತಾ ಇರುತ್ತೆ ಮತ್ತು ಅಜೀರ್ಣ ಆಗ್ತಾ ಇರುತ್ತೆ, ತಿಂದಿರೋ ಸರಿಯಾಗಿ ಡೈಜೆಷನ್ ಆಗಲ್ಲ ಅಂಥವ್ರಿಗೆ ಕೂಡ ಇದು ತುಂಬಾ ಉಪಯುಕ್ತ. ನಾವಿಲ್ಲಿ 2 ಜಾತಿ ಗಿಡನ, 2 ಕೂಡ ಹಣ್ಣಿಗೆ ಬಂದಿತ್ತು ಅಂತ 2 ಕಟ್ ಮಾಡಿದ್ವಿ. ಒಂದು ರೆಡ್ ಬನಾನಾ ಮತ್ತು ಇನ್ನೊಂದು ಏಲಕ್ಕಿ ಬನಾನಾ. 2ರಲ್ಲೂ ಅಷ್ಟೇ, ಒಂದು ಗಿಡದ ನೀರು ನಾನು ಕುಡಿದೆ, ಇನ್ನೊಂದು ಗಿಡದ ನೀರು ನಮ್ಮ ಮನೆಯಲ್ಲಿರೋರ್ಗೆ ಕೊಟ್ಟೆ. ಸೊ ಈ ಥರ ನಾವು ನೆಕ್ಸ್ಟ್ ಯಾವಾಗ ಗಿಡ ಕಟ್ ಮಾಡಿದ್ರು ಈ ಥರ ವೇಸ್ಟ್ ಮಾಡ್ದಿರ ಯೂಸ್ಫುಲ್ಲಾಗಿರೋದನ್ನ ಮಾಡ್ಕೋಬೋದು. ನಾನು ಕೂಡ ಇದು ಇನ್ಸ್ಟಾಗ್ರಾಮ್ನಲ್ಲೇ ನೋಡಿದೆ. ಮೊದಲು ಗೊತ್ತಿತ್ತು, ಬಟ್ ನಾನು ಯಾವಾಗೂ ಟ್ರೈ ಮಾಡಿರಲಿಲ್ಲ. ನೀವು ನಿಮ್ಮ ಮನೆ ಹತ್ರ ಈ ಥರ ಬಾಳೆಹಣ್ಣಿನ ಗಿಡ ಇದ್ದರೆ ಇದು ಗೊನೆ ಕಟ್ ಮಾಡಿದ್ಮೇಲೆ ಗಿಡ ವೇಸ್ಟ್ ಮಾಡಿ ಕಟ್ ಮಾಡಿ ಬಿಸಾಕೋಬೋದು. ಈ ಥರ ಟ್ರೈ ಮಾಡಿ. ಸೊ ಜೀರಿಗೆ ಎಲ್ಲ ಹಾಕಿದ್ಮೇಲೆ ನೀರು ಹಾಕೋದಕ್ಕೆ ಹೋಗಬೇಡಿ, ಗಿಡದಲ್ಲೇ ನೀರು ಬರುತ್ತೆ. ನೀವು 12 hours ವೆಯ್ಟ್ ಮಾಡಬೇಕಾಗುತ್ತೆ. ಮಾರ್ನಿಂಗ್ ಹೋಗಿ ನೋಡಿದ್ರೆ ನೀರು ಬಂದಿರುತ್ತೆ. ಥ್ಯಾಂಕ್ ಯು ಸೊ ಮಚ್.